ಮಕ್ಕಳ ಚೆನ್ನಾಗಿದ್ದೀರಾ? ನಿಮಗೆ ಅಂತ ಇಲ್ಲಿ ನೋಡಿ, ಇಲ್ಲೆಲ್ಲ ತಿಂಡಿ ಮಾಡ್ಕೊಂಡು ಬಂದಿದ್ದೀನಿ, ತಿನ್ನಿ ಆಯ್ತಾ? ಅಜ್ಜಿ, ನೀವು ಇಷ್ಟೆಲ್ಲ ತಿಂಡಿ ಮಾಡಿದ್ದೀರಾ, ನಿಮ್ಗೆ ಸುಸ್ತಾಗಲ್ವಾ? ಅಯ್ಯೋ ನನ್ನ ಬಂಗಾರ, ಸುಸ್ತು ಇಲ್ಲ ಕಣಪ್ಪ, ಆಗಲ್ಲ. ನಾವು ಮೊದಲಿಂದನೂ ನಿಮ್ಮ ತಾತನೂ ನಾನು ತುಂಬ ಕೆಲಸನ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇದೆಲ್ಲ ನಮಗೆ ಸುಸ್ತು ಅಂತಲೇ ಅನಿಸಲ್ಲ. ಅದೂ ಅಲ್ಲದೆ ನಮಗೆ ಈ ರೀತಿ ನೀವೆಲ್ಲ ಇಷ್ಟ ಅಂತ ಬೇರೆ ಬೇರೆ ಪದಗಳನ್ನೆಲ್ಲ ಹಾಕಿ ಹೇಳೋಕ್ಕೆಲ್ಲ ಬರಲ್ಲ ಕಣಪ್ಪ. ಅದಕ್ಕೇ ನಾನು ನಿಮಗೆಲ್ಲ ಇಷ್ಟ ಆಗಿರೋ ತಿಂಡಿಗಳನ್ನೆಲ್ಲ ಮಾಡಿ ನೀವೆಲ್ಲ ನನಗಿಷ್ಟ ಅಂತ ತೋರಿಸ್ತೀನಿ ಕಣ್ರಪ್ಪ. ಯಾಕೆಂದರೆ ನಾನೇನು ಓದಿಲ್ಲ ಅಲ್ವಾ, ನನಗೆ ಇವೆಲ್ಲ ಗೊತ್ತಾಗಲ್ಲ. ಓದಿಲ್ಲ ಅಂತೀರಾ? ನಮ್ಮ ಬರ್ಡೇ ಎಲ್ಲ ವಿಶ್ ಮಾಡೋಕೆ ಹೆಂಗೆ ನೆನಪಿರುತ್ತೆ ನಿಮಗೆ? ಅಯ್ಯೋ, ಇದಕ್ಕೆಲ್ಲ ಯಾಕಪ್ಪ ಓದಬೇಕು? ನಮಗೆ ಯಾರಿಷ್ಟ, ಯಾವ್ದು ಇಷ್ಟ ಆಗುತ್ತೆ ಅವೆಲ್ಲ ನಮ್ಗೆ ನೆನಪಿರುತ್ತಲ್ವಾ. ಹಾಗಾಗಿ ನನಗೆ ಸಂಸಾರ ಅಂದರೆ, ನಮ್ಮ ಕುಟುಂಬ ಅಂದರೆ ಭಾಳನೇ ಪ್ರೀತಿ. ಅದಕ್ಕೆ ಎಲ್ಲ ನನಗೆ ನೆನಪಿರುತ್ತೆ ಅಷ್ಟೇ. ನಿಮಗೆ ಅಜ್ಜಿ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ನಾನೇನೇ ಮಾಡಿದ್ರೂ ನಿಮಗೆ ಅದೇನೋ ದೊಡ್ಡದು ಅಂತ ಅನಿಸುತ್ತೆ ಅಷ್ಟೇ. ಅಜ್ಜಿ, ನಿಮ್ಮದು ಹಾಬೀಸ್ ಏನು? ಏನೋ ಹಂಗಂದ್ರೆ? ಅಂದರೆ ಹವ್ಯಾಸ ಅಂತ. ಓಹೋ ಹವ್ಯಾಸ ಅಂತನಾ? ನನಗೆ ಹವ್ಯಾಸ ಅಂತ ಏನಿಲ್ಲ. ಮನೆ ಬಾಗಿಲಿಗೆ ಬಂದವ್ರಿಗೆ ಸ್ವಲ್ಪ ಏನೋ ಟೀ ಕಾಫಿ ಕೊಡೋದು, ಆಮೇಲೆ ಈ ಮನೆ ಮಂದಿಗೆಲ್ಲ ಏನೇನು ಇಷ್ಟನೋ ಅದನ್ನೆಲ್ಲ ಮಾಡಿ ಹಾಕೋದು, ಅದೇ ನನ್ನ ಹವ್ಯಾಸ. ನಿಮ್ಮ ತಾತಂಗೂ ನನಗೂ ದುಡಿಮೆ ಮಾಡೋದ್ರಲ್ಲೇ ಜೀವನ ಕಳೆದೋಯ್ತು. ಹಾಗಾಗಿ ಈ ಗಿವ್ಯಾಸಕ್ಕೆಲ್ಲ ಸಮಯನೂ ಇಲ್ಲ, ತಲೆನೂ ಕೆಡ್ಸ್ಕೊಂಡಿಲ್ಲ ಕಣಪ್ಪ ಅವಕ್ಕೆಲ್ಲ. ಜಿ, ನಿಮ್ಗೆ ಬೇಜಾರಾಗಲ್ವಾ? ಬೇಜಾರ? ಯಾಕಪ್ಪ ನಂಗೆ ಬೇಜಾರೆಲ್ಲ ಆಗುತ್ತೆ? ನಾನು ನನ್ನ ಮಕ್ಕಳನ್ನ ಕಷ್ಟಪಟ್ಟು ಚೆನ್ನಾಗಿ ಬೆಳೆಸಿದ್ದೀನಿ. ನಿಮ್ಮ ಅಮ್ಮನೂ ನಿಮ್ಮ ಮಾವನು ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬ ಇಷ್ಟಪಡ್ತಾರೆ. ಹಾಗೆ ನಿಮ್ಮ ಅತ್ತೆನೂ ನಿಮ್ಮ ಅಪ್ಪನೂ ನಾನು ಅಂದರೆ ಎಷ್ಟು ಇಷ್ಟಪಡ್ತಾರೆ. ಅದೂ ಅಲ್ಲದೆ ನನಗೆ ಮುದ್ದಾದ ಎಲ್ಲ ಮೊಮ್ಮಕ್ಕಳಿದ್ದೀರಾ, ಅಜ್ಜಿ ಅಜ್ಜಿ ಅಂತ ಓಡಾಡ್ತೀರಾ. ಇನ್ನೇನಪ್ಪ ಬೇಕು ನನಗೆ? ಬೇಜಾರು ಏನಿಲ್ಲಪ್ಪ ನನಗೆ ಕುಟುಂಬದವರೆಲ್ಲ ಚೆನ್ನಾಗಿದ್ದರೆ ಅದರಷ್ಟು ಖುಷಿ ಇನ್ಯಾವುದೂ ಇಲ್ಲ. ಜಿ, ಅಮ್ಮನು ಮಾವನು ಚಿಕ್ಕರುವಾಗ ಜಗಳ ಆಡ್ತಿದ್ರಾ? ಅಯ್ಯೋ ಇಲ್ಲಪ್ಪ, ನಿಮ್ಮ ಅಮ್ಮನೂ ಮಾವನು ಭಾಳ ಚೆನ್ನಾಗಿದ್ರಪ್ಪ. ನಾವು ದುಡಿಮೆ ಅಂತ ಹೊರಗಡೆ ಹೋಗ್ತಿದ್ವಿ. ಅಕ್ಕ ತಮ್ಮ ಭಾಳ ಚೆನ್ನಾಗಿದ್ರಪ್ಪ. ಅವರು ಅಕ್ಕನ್ನ ತಮ್ಮ ಬಿಟ್ಕೊಡ್ತಿರ್ಲಿಲ್ಲ, ತಮ್ಮನ ಅಕ್ಕ ಬಿಟ್ಕೊಡ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿದ್ರು. ಅವ್ರ ನಡುವೆ ಅಷ್ಟು ಒಳ್ಳೆ ಸಂಬಂಧ ಇದೆಯಪ್ಪ. ಯಾಕೆ ನೀವಿಬ್ರು ಜಗಳ ಮಾಡ್ಕೋತೀರಾ? ಮಾಡ್ಕೊಳ್ಬಾರ್ದು ಕಣ್ರಪ್ಪ, ಮಾಡ್ಕೊಬಾರ್ದು. ಯಾಕಂದರೆ ಈ ಒಡಹುಟ್ಟು ಅನ್ನೋದು ಭಾಳನೇ ಸುಂದರವಾದಂಥ ಸಂಬಂಧ. ಅದನ್ನು ಯಾವತ್ತೂ ನಾವು ಹಾಳು ಮಾಡ್ಕೊಬಾರ್ದು. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆಸ್ತಿ ಪಾಸ್ತಿ ಅನ್ನೋದು ಯಾರಾದರೂ ಸಂಪಾದನೆ ಮಾಡ್ತಾರೆ. ಆದರೆ ಈ ಸಂಬಂಧ ಅನ್ನೋದು ಅಷ್ಟೆಲ್ಲ ಸುಲಭಕ್ಕೆ ಸಿಗುವಂಥದ್ದಲ್ಲ. ಅದನ್ನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಪ್ಪ. ಆಯಿತಾ? ಜಗಳ ಮಾಡ್ಕೊಬೇಡಿ, ಇಬ್ರು ಚೆನ್ನಾಗಿರಿ ಮಕ್ಕಳ. ಅಜ್ಜಿ, ಅಮ್ಮ ಚಿಕ್ಕವರಿದ್ದಾಗ ನಿಮಗೆ ಹೆಲ್ಪ್ ಮಾಡ್ತಿದ್ರಾ? ಇಲ್ಲ ಮಗನೇ, ನನಗೆ ಅವಳು ಏನೂ ಹೆಲ್ಪ್ ಮಾಡ್ತಿರ್ಲಿಲ್ಲ. ಆದರೆ ನಾನು ಏನೋ ಅವಳಿಗೆ ಬೈಯೋಕ್ಕೆಲ್ಲ ಹೋಗ್ತಿರ್ಲಿಲ್ಲ. ಯಾಕಂದರೆ ಆಮೇಲೆ ಮದುವೆ ಸಂಸಾರ ಅಂತ ಆದಮೇಲೆ ಈ ಕೆಲಸ ಎಲ್ಲ ಇದ್ದಿದ್ದೆ ಅಲ್ವಾ. ಇರೋಷ್ಟು ದಿವಸ ಆರಾಮಾಗಿರಲಿ ಅಂತ ನಾನು ಸುಮ್ಮನಿರ್ತಿದ್ದೆ. ಆದ್ರೆ ಅಮ್ಮ ಅಣ್ಣನ ಹತ್ರ ಕೆಲಸ ಮಾಡಿಸ್ತಾಳೆ. ಹೌದಾ? ತಪ್ಪೇನಿಲ್ಲ ಕಣಪ್ಪ, ಅಮ್ಮನಿಗೆ ಕೆಲಸ ಮಾಡಿಕೊಡ್ಬೇಕು. ನಾನು ಏನೋ ಹೇಳಕ್ಕೆ ಹೋಗಿಲ್ಲ, ಆದರೆ ಕೆಲಸ ಮಾಡಿಕೊಡ್ಬೇಕ್ರಪ್ಪ. ಚಿಕ್ಕಂದಿಂದ ಕೆಲಸ ಕಲಿತ್ರೆ ನಿಮಗೂ ಒಳ್ಳೆಯದು, ಅಮ್ಮಂಗೂ ಪಾಪ ಸಹಾಯ ಆಗತ್ತಲ್ವಾ. ಒಬ್ಬಳೇ ಮಾಡಬೇಕಲ್ವಾ ಪಾಪ.
ಅಜ್ಜಿ, ಅಮ್ಮ ಯಾಕೆ ಯಾವಾಗಲೂ ಸಿಟ್ಟು ಮಾಡ್ತಾಳೆ? ಅಯ್ಯೋ ಇಲ್ಲಪ್ಪ, ಸಿಟ್ಟು ಎಲ್ಲ ಮಾಡಲ್ಲ. ಅದೇನಾಗುತ್ತೆ ಅಂದರೆ ಅವಳು ನಿಮ್ಮ ಥರನೇ ಓದ್ಕೊಂಡು ಆಟ ಆಡಿಕೊಂಡು ತಿನ್ಕೊಂಡು ಆರಾಮಾಗಿದ್ಲ. ಈಗ ಅವಳಿಗೆ ಎಲ್ಲ ಒಂದು ರೀತಿ ಜವಾಬ್ದಾರಿಗಳನ್ನೆಲ್ಲ ತಗೊಬೇಕು, ಒತ್ತಡ ಅಂತ ಅನಿಸುತ್ತೆ. ಅದಕ್ಕೆ ಏನೋ ಅವಾಗ ಸ್ವಲ್ಪ ಸಿಟ್ಟು ಬರುತ್ತೆ. ಅದು ತುಂಬ ಸಹಜ. ನೀವು ಅಮ್ಮನಿಗೆ ಸಿಟ್ಟು ಬರೋ ಹಾಗೆ ಮಾಡಬಾರ್ದು, ಆಯಿತಾ? ಅಮ್ಮನಿಗೆ ಸಿಟ್ಟು ಮಾಡಿಸ್ಬೇಡಿ ಮಕ್ಕಳ, ನೀವು ಜಾಣ ಮಕ್ಕಳಲ್ವಾ? ರೇಖಾ ಬಾಮ, ಇಲ್ಲಿ ಕೂತ್ಕೋ, ನಾನು ಅಡುಗೆ ಮಾಡ್ತೀನಿ ಇವತ್ತು. ಎಲ್ಲರಿಗೂ ಯಾವ್ಯಾವ್ದು ಇಷ್ಟ ಅಂತ ನಾನೇ ಮಾಡ್ತೀನಮ್ಮ. ಬಾ, ನೀನು ಕೂತ್ಕೋ ಬಾ. ಅಜ್ಜಿ, ನೀವು ಮಾಡಬೇಡಿ, ಅಮ್ಮ ಮಾಡ್ತಾಳೆ. ಯಾಕಪ್ಪ? ಅಮ್ಮನಿಗೂ ಒಂದಿನ ರೆಸ್ಟ್ ಸಿಗಲಿ, ಪಾಪ ನನ್ನ ಮಗಳಲ್ವಾ, ಒಂದಿನ ಆರಾಮಾಗಿರಲಿ, ನಾನು ಮಾಡ್ತೀನಿ. ಅಜ್ಜಿ, ನೀವು ಕುತ್ಕೊಳ್ಳಿ, ನಿಮ್ಗೆ ರೆಸ್ಟ್ ಬೇಡವಾ? ಬೇಡಪ್ಪ, ನನಗೆ ಅಭ್ಯಾಸ ಇದೆ. ಕೆಲಸ ಮಾಡಿ ಮಾಡಿ ಈ ಜೀವಕ್ಕೆ ಎಲ್ಲ ಒಂದು ರೀತಿ ಹೊಂದಾಣಿಕೆ ಆಗಿಬಿಟ್ಟಿದೆ. ನನಗೆ ಕೂತ್ಕೊಂಡ್ರೆ ಆಗ್ಬರಲ್ಲ, ಈಗ ಹಾಗಾಗ್ಬಿಟ್ಟಿದೆ. ಏನಾದರೂ ಒಂದು ಮಾಡ್ತಾನೇ ಇರಬೇಕು. ಅದಕ್ಕೆ ನಾನು ಮಾಡ್ತೀನಪ್ಪ. ನನ್ನ ಮಗಳು ಚೆನ್ನಾಗಿರಬೇಕು, ಒಂದಿನಾದರೂ ನನ್ನ ಮಗಳು ಚೆನ್ನಾಗಿರಲಿ. ನೀವು ನನ್ನ ಕುಟುಂಬ ಚೆನ್ನಾಗಿದ್ದರೆ ನನ್ನಷ್ಟು ಸುಖಿ ಯಾರೂ ಇಲ್ಲ ಕಣ್ರಪ್ಪ. ಎಲ್ಲರೂ ಸುಖವಾಗಿರಲಿ. ನನ್ನ ಮಗ, ನನ್ನ ಮಗಳು, ನನ್ನ ಮೊಮ್ಮಕ್ಕಳು, ನನ್ನ ಅಳಿಯ, ನನ್ನ ಸೊಸೆ, ನನ್ನ ಗಂಡ ಎಲ್ಲರೂ ಚಿನ್ನದಂಥವ್ರು. ನನಗಿನ್ನೇನೂ ಬೇಡ. ನನಗೆ ಒಂದು ಸ್ವಲ್ಪ ಆರೋಗ್ಯ ಒಂದು ಕೊಟ್ಟರೆ ದೇವರು ಅಷ್ಟೇ ಸಾಕು ಮಕ್ಕಳ. ಆಮೇಲೆ ಆಯಸ್ಸು ಬೇಕು ಮಕ್ಕಳ. ನೀವೆಲ್ಲ ಏನೇನು ಆಗ್ತೀರಾ ಅಂತ ನಾನು ನೋಡಬೇಕು ಮಕ್ಕಳ. ಒಳ್ಳೆ ಅಜ್ಜಿ. ಮಕ್ಕಳ